ಅವನು ಜೈಲಿಗೆ ಹೋದ್ರೆ ಅವಳಿಗೆ ಬುದ್ಧಿ ಬರುತ್ತೆ ಅನ್ಕೊಂಡ್ರೆ ಇನ್ನೂ ಹೆಚ್ಚಾಗಿ ಆಡ್ತಿದ್ದಾಳ. ಹೆಚ್ಚಾಗಾಡಿದ್ರು ನನ್ನ ಹತ್ರ ಅವಳ ಆಟಗಳು ಯಾವುದು ನಡೆಯೋದಿಲ್ಲ ಆಫೀಸರ್. ಹಾ, ಅವಳಿಗೆ ಹಾಗೆ ಉತ್ತರ ಕೊಡ್ಬೇಕು. ಹಾ, ನೋಡಿದ್ರ ಅವಳ ಬಗ್ಗೆ ಹೇಳ್ತಿದ್ದ ಹಾಗೆ ಹೇಗ್ ಬದ್ಲಾದ್ರಿ? ಏನ್ ಬದಲಾಗಿಲ್ಲ. ಹೌದು ಬದ್ಲಾದ್ರಿ ಆಫೀಸರ್. ನಿನ್ನ ಯಾರಾದ್ರೂ ಏನಾದ್ರೂ ಅಂತಿದ್ದೀರಾ ಅಂದ್ರೆ ಕೋಪ ಕಮ್ಮಿ ಆಗಿ ಪ್ರೀತಿ ಜಾಸ್ತಿ ಆಯ್ತು ಅಂತ ಅಲ್ವಾ? ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗಲ್ಲ ಅಲ್ವಾ? ಪ್ರೀತಿ ಇಲ್ವಾ? ಏನು ಮೈ ಮೇಲೆ ಬರ್ತಿದ್ಯಾ? ನೀವು ಬರಲ್ಲ ಅಂದ್ಮೇಲೆ ನಾನೇ ಬರ್ಬೇಕಲ್ವಾ? ನಕ್ಕಿದ್ರೆ ಬಿಟ್ಬಿಡ್ತೀನಿ. ಏ ಕಲ್ಯಾಣಿ, ಬೇಡ ಬೇಡ. ಇಲ್ಲ ಅಂದ್ರೆ ಕೋಪ ಹೋಗಲ್ವಲ್ಲ? ಹೋಯ್ತಲ್ಲ. ಏನ್ರಿ ಇದು? ಮತ್ತೆ ನೀನ್ ಮಾಡೋ ಕೆಲಸ ಏನು? ಹಲ್ಲಿ ಹಾಗೆ ಗೋಡೆ ಗಂಟ್ಕೊಂಡು ಏನ್ ಕೆಲ್ಸ್ಕೊತಾ ಇದ್ಯಾ? ಮತ್ತೆ ಹೀಗೆ ಹುಚ್ಚುಚ್ಚಷ್ಟೇ ಮಾಡಿದೆ ಅಂದ್ರೆ ಈ ಸಲ ನಿಜವಾದ ಹಲ್ಲಿನೇ ಮೈ ಮೇಲೆ ಹಾಕ್ಬಿಡ್ತೀನಿ. ನಡಿ. ಅಯ್ಯೋ ಬಿಡ್ರಿ. ಬಾ. ಆಫೀಸರ್, ಆಫೀಸರ್ ಎದ್ದೇಳಿ ಆಫೀಸರ್. ನಿದ್ರೆ ಬರ್ತಿದೆ ಕಲ್ಯಾಣಿ. ಹೆಂಡತಿ ಪ್ರೀತಿಯಿಂದ ಬೆಡ್ ಕಾಫಿ ತಂದಿರುವಾಗ ಹಾಗನ್ಬಾರ್ದು ಆಫೀಸರ್. ಹೀಗ ಅನ್ನೋವಾಗ ಬೇಡ್ಕೋಬೇಕು ಮೇಡಮ್. ಓ, ಈಗ ನಾನು ನಿಮ್ಮನ್ನ ಬೇಡ್ಕೊಳ್ಳಿಲ್ಲ ಅಂದ್ರೆ ನೀವ್ ಎದ್ದೇಳಲ್ಲ ಅಂತಾಯ್ತು. ಹೇಗ್ ನಿಮ್ಮನ್ನ ಎಬ್ರಿಸೋದು? ಎದ್ದೇಳಿ ಆಫೀಸರ್. ಅಬ್ಬಾ, ಈ ತರ ಬೇಡ್ಕೊಂಡ್ರೆ ಸಾಕಾಗತ್ತಾ? ಬೇಡ್ಕೊಳ್ಳೋದು ಅಂದ್ರೆ ಹೀಗೇನಾ? ಕಾಫಿ ಆರೋಕ್ ಮುಂಚೆ ಎದ್ದೇಳಿಸ್ಬೇಕು ಅಂದ್ರೆ ಬೇರೆ ದಾರಿ ಇಲ್ಲ ಆಫೀಸರ್. ಏನು ತಾಕ್ತಾ? ಮಗುನ ಚೀಟಿ ತೊಟ್ಲು ತೂಗೋದು ಅಂದ್ರೆ ಇದೇನೆ. ಯಾಕೆ? ಪತಿದೇವರಿಗೆ ಕೋಪ ಬಂದಿರೋ ಹಾಗಿದೆ. ಬಂದಿರೋ ಹಾಗೆ ಇದೆ. ಕಾಫಿ ಕುಡಿರಿ. ಇದ್ರಲ್ಲಿ ನಾನ್ ಬೆರೆಸಿರೋ ಅಂತ ಪ್ರೀತಿನ ರುಚಿ ನೋಡಿದ್ರೆ ಕೋಪ ತಾನಾಗಿ ಕಮ್ಮಿ ಆಗತ್ತೆ.
ಕಡಿಮೆ ಆಯ್ತಾ? ಕೋಪ ಏನೋ ಕಡಿಮೆ ಆಯ್ತು, ಆದ್ರೆ ಇನ್ನೊಂದು ಜಾಸ್ತಿ ಆಯ್ತು. ಏನದು? ಪ್ರೀತಿ. ಅಬ್ಬಾ ಬಿಡಿ ಆಫೀಸರ್, ಕಾಲೇಜ್ಗೆ ಟೈಮ್ ಆಗ್ತಿದೆ. ನಾನು ಕಾಲೇಜಿಗೆ ಜಾಯಿನ್ ಆಗ್ಬೇಕು ಅನ್ಕೋತಾ ಇದ್ದೀನಿ. ಯಾಕೆ? ನಮ್ಮ ಮಧ್ಯೆ ಮದ್ವೆಗೆ ಮುಂಚೆ ಲವ್ ಸ್ಟೋರಿ ಇರ್ಲಿಲ್ವಲ್ಲ, ಅದಕ್ಕೆ ಕಾಲೇಜಿಗೆ ಜಾಯಿನ್ ಆಗಿ ನಿನ್ನ ಲವ್ ಮಾಡೋಣ ಅಂತ. ಸಾಕು ಬಿಡಿ. ಬೇಗ ಫ್ರೆಶ್ ಆಗಿ ಸ್ವಲ್ಪ ಹಾಲು ತಗೊಂಡ್ ಬರ್ತೀರಾ? ಬಾಲಾಜಿಗೆ ಹೇಳೋಣ ಅಂದ್ರೆ ಅವನು ಹೊರಗಡೆ ಹೋಗಿದ್ದಾನೆ. ಹಾಲು ನಾನಾ? ಕಂದಂಗೆ ಹಾಲ್ ಬೇಕಲ್ವಾ? ನಾನು ಪೂಜೆ ಮಾಡಿ ಟಿಫಿನ್ ರೆಡಿ ಮಾಡಿ ಹೋಗ್ಬೇಕು. ಪ್ಲೀಸ್ ಆಫೀಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಓಕೆ, ಅಷ್ಟು ರಿಕ್ವೆಸ್ಟ್ ಮಾಡಬೇಕಾಗಿಲ್ಲ, ನಾನು ಹೋಗ್ತೀನಿ. ಥ್ಯಾಂಕ್ ಯು ಆಫೀಸರ್. ಅಮ್ಮ, ಎಲ್ಲ ಓಕೆ ಅಲ್ವಮ್ಮ? ಇಲ್ಲಿ ನೋಡು, ರಾತ್ರಿ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ಅಂತ. ಬೆಳಿಗ್ಗೆ ಅಷ್ಟರಲ್ಲಿ ಇಷ್ಟು ವ್ಯೂಸ್ ಬಂದಿದೆ ಅಂದ್ರೆ ಅದು ಮಾಮೂಲಿ ವಿಷಯ ಅಲ್ಲ. ಈ ವ್ಯೂಸ್ ಅಲ್ಲಿ 10% ನಮ್ ಏರಿಯಾದವ್ರು ಏನಾದ್ರು ನೋಡಿದ್ರೆ ಅದ್ರಲ್ಲಿ 5% ಅಷ್ಟು ನಮ್ಮ ಹತ್ರ ಬಂದು ತಗೊಂಡ್ರೆ ಅಟ್ಲೀಸ್ಟ್ 2-3 ಸಾವಿರ ಬರುತ್ತೆ. ಸರಿನಮ್ಮ, ನಿನ್ನ ಪ್ರಯತ್ನ ನೀನ್ ಮಾಡಿದ್ಯಲ್ಲ, ನೋಡೋಣ. ಅಂಥದ್ದೇನ್ ಮಾಡಿದಳು? ಅಷ್ಟೊಂದು ನಾಚ್ಕೋತಾ ಇದ್ದಾಳೆ. ಏನೋ ಅತ್ಗೆ, ನನಗೂ ಅರ್ಥ ಆಗ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಇದನ್ನೆಲ್ಲ ಹೊಲ್ದಿದ್ಯಮ್ಮ. ನೀನ್ ಹೋಗಿ ರೆಸ್ಟ್ ಮಾಡು, ನಾನ್ ಟಿಫನ್ ಮಾಡ್ತೀನಿ. ನಡಿಯಮ್ಮ, ಬಾ ಅಮ್ಮ. ನೆನ್ನೆ ₹1 ಬೋಣಿ ಆಗದೆ ಇರೋದಕ್ಕೆ ದುಃಖ ಪಡ್ಬೇಕೆ ಹೊರತು ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟೊಂದು ಸಂತೋಷವಾಗಿದ್ದಾರಲ್ಲ. ಅನುಪಮ ಒಬ್ಳೇ ಪಾಪ ಈ ವ್ಯಾಪಾರದಲ್ಲಿ ಕಷ್ಟಪಡ್ತಾ ಇದ್ದಾಳೆ. ನೀನ್ ಸುಮ್ನೆ ಖಾಲಿ ಕೂತಿದ್ಯಲ್ಲ ಅಂತ ನಿನ್ನ ಕೈಗೆ ಬಟ್ಟೆ ಪೀಸ್ನ ಕೊಟ್ಟು ಬಿಡ್ತಾರೆ. ಇದ್ರಲ್ಲಿ ಅನುಮಾನನೇ ಇಲ್ಲ ಅತ್ಗೆ. ವ್ಯಾಪಾರ ಚೆನ್ನಾಗಿ ನಡೀತು ಅಂತಂದ್ರೆ ದುಡ್ಡು ಬರುತ್ತೆ. ಹಾಗೇನಾದ್ರೂ ದುಡ್ಡು ಬಂದ್ರೆ ಆ ಅನುಪಮನ್ಗೆ ಕಲ್ಯಾಣಿಗೆ ಕಾಲು ಭೂಮಿ ಮೇಲೆ ನಿಲ್ಲೋದಿಲ್ಲ. ಅಯ್ಯೋ, ಆ ಥರ ಎಲ್ಲ ಆಗ್ಬಾರ್ದು ಅತ್ಗೆ. ಈವಾಗ್ಲೇ ಅವ್ರು ಆಡೋದನ್ನೆಲ್ಲ ನೋಡಕ್ಕಾಗ್ತಿಲ್ಲ. ಅದು ನಡಿಬಾರ್ದು ಅಂದ್ರೆ ಏನಾದ್ರೂ ಒಂದು ಮಾಡಬೇಕು. ಇವತ್ ಯಾಕೋ ತುಳಸಿ ಕಟ್ಟೆಗೆ ಪೂಜೆ ಮಾಡಬೇಕು ಅಂತ ಅನಿಸ್ತಿದೆ. ಮಾಡ್ತೀನಿ. ಅವ್ರ ಬಗ್ಗೆ ಮಾತಾಡ್ತಿದ್ರೆ ಪೂಜೆ ಮಾಡಬೇಕು ಅನ್ನೋ ಒಳ್ಳೆ ಯೋಚನೆ ಯಾಕೆ ಬಂತು? ಅದು ಬರಬಾರ್ದಲ್ವಾ?
ದೀಪ ಹಿಡ್ಕೊಂಡು ತುಳಸಿ ಕಟ್ಟೆ ಹತ್ರ ಬರೋದ್ ಬಿಟ್ಟು ಅನುಪಮ ಅಮ್ಮ ಪ್ಯಾಕ್ ಮಾಡಿರೋ ಬಟ್ಟೆ ಹತ್ರ ಯಾಕೆ ಹೋಗ್ತಿದ್ದಾರೆ? ಇದಕ್ಕ ತುಳಸಿ ಕಟ್ಟೆಗೆ ಪೂಜೆ ಮಾಡ್ಬೇಕು ಅಂದಿದ್ದು? ಅಯ್ಯಯ್ಯೋ, ಬಟ್ಟೆ ಸುಟ್ಟು ಹೋಗ್ತಾ ಇದೆ. ಅಯ್ಯಯ್ಯೋ ಅಯ್ಯಯ್ಯೋ, ಉಫ್ ಉಫ್, ಬೆಂಕಿ ಬೆಂಕಿ! ಶೌರ್ಯ ಶೌರ್ಯ ಶೌರ್ಯ! ಅನುಪಮ, ಬಟ್ಟೆಗೆ ಬೆಂಕಿ ಬಿದ್ದಿದೆ. ಅಯ್ಯೋ ಉಫ್! ಅಯ್ಯೋ ಅಮರೇ, ಸೀರೆ ಎಲ್ಲ ಸುಟ್ಟು ಹೋಗ್ತಾ ಇದೆ ಅಮರೇ. ಅಯ್ಯೋ ಶೌರ್ಯ, ಅಯ್ಯೋ ಬಟ್ಟೆ ಎಲ್ಲ ಸುಟ್ಟು ಹೋಗ್ತಾ ಇದೆ. ಅಯ್ಯೋ ಸುಟ್ಟು ಹೋಗ್ತಿದೆ. ಅಯ್ಯೋ ಅಯ್ಯೋ ಅಮ್ಮ! ಅನುಪಮ, ಇರು. ಬಟ್ಟೆ ಎಲ್ಲಿ ಹೋಗ್ತಿದ್ಯಾ? ಬಟ್ಟೆ ಅಮ್ಮ ಸುಟ್ಟು ಹೋಗ್ತಿದೆ ಅಮ್ಮ. ಇರು. ಅಯ್ಯೋ ಅಮ್ಮ ಬೇಡ. ಅಯ್ಯೋ ಬಟ್ಟೆ ಸುಟ್ಟು ಹೋಗ್ತಿದೆ. ಬೇಡಮ್ಮ, ನೀನ್ ತಗೊಂಡ್ಬೇಡ. ನಿಂತ್ಕೊಳ್ಳಿ. ಆರ್ಸೋದಕ್ಕೆ ಏನಿದೆ ಅಲ್ಲಿ? ಎಲ್ಲ ಸುಟ್ಟೋಗಿದೆ. ಸಾರಿ ಅನುಪಮ. ತುಳಸಿ ಕಟ್ಟೆಗೆ ಪೂಜೆ ಮಾಡೋಣ ಅಂತ ಹೋಗ್ತಿರುವಾಗ ಕಾಲ್ ಜಾರಿ ಹೀಗೆಲ್ಲ ಆಗೋಯ್ತು. ರಾತ್ರಿ ಎಲ್ಲ ಏನೋ ಕಷ್ಟಪಟ್ಟು ಮಾಡ್ದೆ ಅಂತ ಕಲ್ಯಾಣಿ ಹೇಳ್ತಿದ್ಲು. ಆ ಕಷ್ಟ ಎಲ್ಲ ಈ ರೀತಿ ಬೂದಿ ಆಗೋಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಯ್ಯಯ್ಯೋ, ಕಷ್ಟಪಟ್ಟು ನೀವು ದುಃಖ ಪಡ್ಬೇಡಿ ಅತ್ತೆ. ನನ್ ತಾಯಿ ಕಷ್ಟನ ಹಾಳ್ ಮಾಡ್ಬೇಕು ಅನ್ಕೊಂಡಿದ್ ನಿಮ್ ಕಷ್ಟ ಹಾಳೈತೆ ಹೊರತು ನನ್ ತಾಯಿ ಕಷ್ಟ ವೇಸ್ಟ್ ಆಗಿಲ್ಲ. ಏನ್ ಮಾತಾಡ್ತಾ ಇದ್ಯಾ? ನಾನೇನೋ ಬೇಕು ಅಂತ ಬೆಂಕಿ ಹಚ್ಚಿರೋ ಹಾಗೆ. ನೀವ್ ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ಅದು ಸುಟ್ಟೋಯ್ತಲ್ವಾ? ಅದಕ್ಕೆ ಅಲ್ವೇನೆ ನಾನ್ ಸಂಕಟ ಪಡ್ತಿರೋದು. ಸುಟ್ಟು ಹೋಗಿದ್ದು ಖಾಲಿ ಬಾಕ್ಸ್ ಅಷ್ಟೇ, ನನ್ ತಾಯಿ ಪಟ್ಟಿದ್ ಕಷ್ಟ ಅಲ್ಲ. ಏನ್ ಹೇಳ್ತಿದ್ಯಮ್ಮ? ಅದು ಬರೀ ಖಾಲಿ ಬಾಕ್ಸ್ಗಳ? ಹೌದು ಅಜ್ಜಿ. ಅತ್ತೆ ಈ ತರ ಕಾಲ್ ಜಾರಿ ಎಡವಟ್ಟಾಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಳಸಿ ಕಟ್ಟೆಗೆ ನಾನು ಪೂಜೆ ಮಾಡುವಾಗ್ಲೇ
ಸರ್ ನೀವಿಷ್ಟು ದೊಡ್ಡ ಆಫೀಸರ್ ಆಗಿ ನೀವು ಬರೋದಂದ್ರೆ ಏನ್ ಸರ್? ನಮ್ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಮ್ಮ ಎಸ್ ಐ ಅವ್ರಿಗೆ 2 ಹಾಲ್ ಪ್ಯಾಕೆಟ್ ಕೊಡಿ. ಓಕೆ ಸರ್, ತಗೊಳ್ಳಿ ಸರ್. ಸರ್ ನೀವು ಲೈನಲ್ಲಿ ನಿಂತ್ಕೊಳ್ಳೋದಂದ್ರೆ ಏನ್ ಸರ್? ನನಗೆ ಫೋನ್ ಮಾಡಿದ್ರೆ ನಾನು ತಂದು ಕೊಡ್ತಿದ್ನಲ್ಲ ಸರ್. ಪರವಾಗಿಲ್ಲ ಬಿಡು. ಏಯ್ ಸಾರ್ ಲೈನಲ್ಲಿ ನಿಂತಿದ್ದಾರೆ, ಹಾಲ್ ಪ್ಯಾಕೆಟ್ ತಂದು ಕೊಡು. ಅವ್ರು ಇವಾಗ ಆಫೀಸರ್ ಅಲ್ವಲ್ಲ. ಏಯ್ ಯಾರಂತ ಗೊತ್ತಿದೆ ಮಾತಾಡ್ತಿದ್ಯಾ? ಗೊತ್ತು ಬಿಡಯ್ಯ. ನಿನ್ನೆವರೆಗೂ ಆಫೀಸರು, ಈಗ ಸಸ್ಪೆಂಡ್ ಆಗಿರೋದಕ್ಕೆ ನಮ್ ತರನೇ ಮಾಮೂಲಿ ಮನುಷ್ಯರು. ಅದಕ್ಕೆ ಅಲ್ವಾ ಎಲ್ರನ್ನು ಲೈನಲ್ಲಿ ನಿಲ್ಸಿರೋದು. ಅಧಿಕಾರ ಇದ್ರೇನೇ ಎಲ್ಲ, ಇಲ್ಲಾಂದ್ರೆ ನೋಡು ಮನೇಲಿ ಹೆಂಡತಿ ಕೂಡ ಲೆಕ್ಕ ಇಟ್ಕೊಳ್ಳಲ್ಲ. ಇವತ್ತು ಹಾಲ್ ತಗೊಂಡ್ ಬಾ ಅಂದ್ರು, ನಾಳೆ ಮಕ್ಕಳಿಗೆ ತೋಳಿ ಅಂತಾರೆ. ನಾಡಿದ್ದು ಲಂಗ ಜಾಕೆಟ್ ತೋಳಿ ಅಂತಾರೆ. ಇದೆಲ್ಲ ಮಾಮೂಲಿನೇ. ಏನೋ ಮಾತಾಡ್ತಿದ್ಯಾ? ಇರೋ ಮಾತೆ ಅಲ್ವಾ ಅಂದಿದ್ದು, ಅಲ್ವಾ ಹೇಳು? ಯಾವ ಕೆಲ್ಸನೂ ಇಲ್ದೇ ಇರೋದಕ್ಕೆ ಹಾಲ್ ಪ್ಯಾಕೆಟ್ ತಗೊಳಕ್ ಬಂದಿದ್ಯಾ? ಏಯ್ ನಮ್ ಸಾರ್ ಹತ್ರ ಜಾಸ್ತಿ ಮಾತಾಡ್ತಿದ್ಯಾ? ಸಾರ ಇವನೇ ರೋಷ ಇಲ್ದೆ ಬಂದ್ ನಿಂತಿದ್ದಾನೆ. ನೀನು ಕಾನ್ಸ್ಟೇಬಲ್, ನಿನಗ್ಯಾಕೆ ಹೇಳು? ಗಂಡ್ಸು ಅಂದ್ಮೇಲೆ ಸ್ವಲ್ಪ ಪೌರುಷ ಇರ್ಬೇಕು. ಹೆಂಡತಿನ ಕೆಲ್ಸಕ್ಕೆ ಕಳಿಸಿದ್ರೆ ನೋಡು, ಹೀಗೆ ಹಾಲ್ ತರೋದು ಅಡುಗೆ ಮಾಡೋದೇ ಗಂಡನ್ ಕೆಲ್ಸ. ಏಯ್ ಏನೋ ಬೊಗಳ್ತಿದ್ಯಾ? ಏನೋ ಬೊಗಳ್ತಿದ್ಯಾ? ಇಷ್ಟ ಬಂದಾಗ ಮಾತಾಡ್ತಿದ್ಯಾ? ಏಯ್ ನನ್ನ ಮೇಲೆ ಕೈ ಮಾಡ್ತೀಯ? ನಾನು ಯಾರು ಅಂತ ಗೊತ್ತಾ ನಿನಗೆ? ನಿನ್ ಹೆಂಡತಿ ಕೆಲಸ ಮಾಡೋ ಆಫೀಸ್ನಲ್ಲಿ ಮ್ಯಾನೇಜರ್ ನಾನು. ನಿನ್ ಹೆಂಡತಿ ಕಷ್ಟಪಟ್ರೇನೆ ಅಲ್ವಾ ಮನೆ ನಡೆಯೋದು. ಅಂಥ ಕರ್ಮ ನನಗೇನ್ ಬಂತು? ಕರ್ಮ ಆಗಿದ್ರೆ ನಿನ್ ಹೆಂಡತಿ ಬಂದು ನಮ್ಮ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ಲು. ಯಾಕೆ ಆ ಜಾಬ್ ಕೂಡ ಬೇಡವಾ? ನನ್ನ ವೈಫು ಕ್ಲರ್ಕ್ ಜಾಬ್ ಮಾಡೋದು ಅಂದ್ರೆ ಏನು? ಮತ್ತೆ MD ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ಯಾ? ನಿನ್ನ ಹೆಂಡತಿ ಕ್ಲರ್ಕೇ.